ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು CSR ಅಂತ ನಮ್ಮ ಕಂಪ್ನಿಯಿಂದ ಗಿಡಗಳನ್ನ ನೆಡೋದಕ್ಕೆ ಅಂತ ಬಂದಿದ್ದೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, BD ಅವರು ಗಿಡಗಳನ್ನ ನೆಡ್ತಾ ಇದ್ದಾರೆ. ಆಲ್ರೆಡಿ ನೀವು ನ್ಯೂಸಲ್ಲೆಲ್ಲ ನೋಡಿರ್ತೀರ, BD ಅವರು 75 lakh ಗಿಡಗಳನ್ನ ನೆಡಬೇಕು ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು BDA ಸೈಟ್ಸಲ್ಲಿ. ಸೊ ಅದೇ ಪ್ರೋಗ್ರಾಮ್ಗೆ ನಾವು ಜಾಯ್ನ್ ಆಗಿದ್ದು, ನಮ್ಮ ಕಂಪ್ನಿಯವರು ಟೈಅಪ್ ಆಗಿದ್ದರು. ನಮ್ಮ ಕಂಪ್ನಿಯವರು ಗಿಡಗಳನ್ನ ನೆಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. Long distance and Manvish, look at here. ಹೌದು, ಇದು ಎಷ್ಟು ಗಿಡ ನೆಡ್ತೀಯ ಮನ್ವಿಶ್? ನಾವು 20. those are like proper why ಬಿಡು 30ಗೆ ಕನ್ನಡದಲ್ಲಿ ಏನಂತಾರೆ? ಮತ್ತೆ ಗ್ರಿಪ್ಸ್ ಸೊ ಆ ಗ್ರಿಪ್ ಇಲ್ಲ ಗುಂಡಿ ತೆಗೆದು ಒಬ್ಬೊಬ್ರು ಒಂದು 50-60 ಗಿಡನಾರು ನೆಟ್ಟಿದ್ದೀವಿ. ಆ ಕಡೆ ಮಾಡು. तुम्हारा उठे तो अच्छी उठे ಸಾಕು ಸಾಕು. ನಾನು ಬಂದೆ, ಒಂದು ನಿಮಿಷ. ಎಸ್, ಅಡ್ಡ ಬರ್ತಾ ಇದೆಯಾ ನೀನು ಮಮ್ಮಿಗೆ? ಈ ಕಡೆ ಮಾಡಿ ಡಿಗ್ಗು. ಸ್ವಲ್ಪ ನೀರಾದ್ರು ಬೇಕಿತ್ತಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ಮನೆಗೆ ಬಂದು ಸ್ಟೇಟಸ್ ನೋಡಿದ್ರೆ ಎಲ್ಲರೂ ಇದೇ ಸ್ಟೇಟಸ್ ಹಾಕ್ಕೊಂಡಿದ್ರು. ಸುಮಾರು ಜನ, ಸುಮಾರು ಕಂಪ್ನಿಗಳು ಟೈಅಪ್ ಆಗಿ 7.5 lakh ಗಿಡಗಳನ್ನ ನೆಟ್ಟಿರೋದು. ಇಲ್ಲಿ ನೆಡಲಿಕ್ಕೆ ಬೇವಿನ ಗಿಡ, ನೇರಳೆ ಹಣ್ಣು ಮರದ ಗಿಡ, ಆಮೇಲೆ ಸೀಬೆ ಹಣ್ಣಿನ ಗಿಡ, ಈ ಥರನೇ ಎಷ್ಟೊಂದು ಗಿಡಗಳು ಕೊಟ್ಟಿದ್ರು. ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡಿಕೊಂಡು ಅಗ್ದಿದ್ದು ಗಿಡಗಳನ್ನ ನೆಟ್ಟಿದ್ದು ತುಂಬಾ ಖುಷಿ ಆಯಿತು. ಎಷ್ಟೋ ದೇಶಗಳಲ್ಲಿ, ದುಬಾಯ್ ಅಂತ ದೇಶಗಳಲ್ಲಿ ಮಳೆನೇ ಬರಲ್ವಂತೆ. ಸೊ ನಮ್ಮ ದೇಶ ಯಾವಾಗಲೂ ಮಳೆಗಾಲದಲ್ಲಿ ಮಳೆ, ಚಳಿಗಾಲದಲ್ಲಿ ಚಳಿ. ನಾವೆಲ್ಲ ಲಕ್ಕಿ ಅಲ್ಲ. ದುಬಾಯಲ್ಲಿ ಒಂದು ಸಲ ಮಳೆ ಬಂದರೆ ಎಷ್ಟೋ ಕೋಟಿ ರೂಪಾಯಿಗಳನ್ನ ಸ್ಪೆಂಡ್ ಮಾಡ್ತಾರಂತೆ. ಬರ್ತಾ ಇದ್ದಾರೆ. ಸೊ ಅವ್ರು ಡಿಗ್ ಮಾಡ್ತಾರೆ, ಡಿಗ್ ಮಾಡಿಬಿಟ್ಟು ಅವರು ಎಲ್ಲ ಡಿಗ್ ಮಾಡ್ತಾರೆ. ಒಂದೊಂದು ಪ್ಲಾಂಟ್ ಸೊ ಹೋಗ್ತಾರಂತೆ ಕೆಲವರು. ಇಲ್ಲಿ ತಗೊಂಡು US ಗ್ರೂಪ್ ಫೋಟೋ ಶಾಲೆ ಅವರೆಲ್ಲ ಬಂದಿದ್ದಾರೆ. ಗ್ರೂಪ್ ಫೋಟೋ ತೆಗೆದ್ಬಿಟ್ಟು ಅದೇ ಸ್ಟೂಡೆಂಟ್ ಮಾಡಿ. ನನ್ನ ಮಗನೇ ಜಾಸ್ತಿ ಮಾಡ್ತಾ ಇದ್ದಾನೆ. ಫ್ಯೂಚರ್ ಯೂನಿವರ್ಸಿಟಿ ಎಂಪ್ಲಾಯೀಸ್. हम लोग तो वहाँ पर काम कर रहे हैं दूसरे साइड पे. अब वहाँ से ले आया 6 घंटे के लिए, बस उसके बाद फिर 3 घंटे के लिए वापस सेम वही काम. हाँ, वहीं पे पहुँच जाएंगे. नहीं, दूसरा काम हम लोग नहीं, हम लोग का दूसरा काम है. मतलब वहाँ जाके पहुँच जाएंगे फिर साइड पे अपना. आज इधर है, आज कल फिर अपनी कंपनी में. कंपनी क्या? कौन सा कंपनी? ओ परमानेंट वर्क है. हाँ, परमानेंट. तुम्हारा घर कहाँ है? इधर बेंगलुरु में? बेंगलुरु में? वेस्ट बंगाल. इधर कहाँ रहते? नहीं, वो जानते वो स्टाफ है ना, ये भी है इधर है. ये जो सर है ना इस कंपनी. हाँ हाँ. आइए मैडम, इधर एक और इधर 10 o'clock. 10. इधर गाड़ी इधर लीजिए.
ನಮ್ಮಲ್ಲಿ ಲೇಬರ್ ಪವರ್ ಕಮ್ಮಿ ಇರೋದ್ರಿಂದ ಎಲ್ಲ ಹಿಂದಿಯವರು ಬಿಹಾರ್ ಅವರು ಎಲ್ಲ ಬಂದು ಕರ್ನಾಟಕದಲ್ಲಿ ನೆಲೆಸ್ತಾ ಇದ್ದಾರೆ. ಅವ್ರುಗಳೇ ತುಂಬ ಕೆಲಸಗಳನ್ನ ಮಾಡ್ತಾಯಿರೋದು. ಈಗ ಹಳ್ಳಿ ಕಡೆ ಹೋದ್ರೂ ಎಲ್ಲ ಹಿಂದಿಯವರೇ ಬಂದು ಹಳ್ಳಿ ಕೆಲಸನೂ ಮಾಡ್ತಾಯಿದ್ದಾರೆ. ಬ್ಯಾಂಗ್ಳೂರಲ್ಲಿ ಹೆಂಗಾಗಿದೆ ಅಂದರೆ, ಎಷ್ಟೊಂದು ಜನ ಇಲ್ಲಿ ಯಾರು ನಮ್ಮೂರು, ಎಷ್ಟೊಂದು ಮನೆ ಇಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿ ಎಲ್ಲಿ ನಮ್ಮನೆ. blue green Bangalore. ಸ್ವಲ್ಪ ತಲೆನೋವು ಬಂದಿತ್ತು, ಬಿಸಿಲಲ್ಲೆಲ್ಲ ಹೋಗಿ ಗಿಡ ನೆಟ್ಟಿದ್ದಕ್ಕೆ. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಬಂದರೆ ನನ್ನ ಮಗ ಸರ್ಪ್ರೈಸಿಂಗ್ ಆಗಿ ಮೈಸೂರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದ. ಅವನಿಗೆ ಗಾಳಿ ಆಂಜನೇಯ ಟೆಂಪಲ್ಗೆ ಕರ್ಕೊಂಡೋಗಿ ಸ್ವಲ್ಪ ಯಂತ್ರ ಹಾಕಿಸ್ಬೇಕಿತ್ತು. ಯಂತ್ರ ಹಾಕಿಸಿ ಆಮೇಲೆ ಸಂಜೆ ಮನೆಗೆ ಬಂದು ಅಡುಗೆ ಮಾಡ್ಕೊಂಡು ತಿಂದ್ವಿ. ಗಾಳಿ ಆಂಜನೇಯ ಟೆಂಪಲಲ್ಲಿ ತುಂಬ ಅಂದರೆ ತುಂಬ ರಶ್ಶು, ಮುಂಚೆ ಥರ ಇಲ್ಲ. ಯಂತ್ರ ಕೂಡ ಅವರು ನಮ್ಮ ಕೈಗೆ ಕೊಟ್ಬಿಡ್ತಾ ಇದ್ದಾರೆ. ಹೋಗ್ಬೇಡ ಇರೋ, ಬಾಬಾ ಅಂತ ಕರೀಲಿ, ಅವ್ನು ಕರೀಲಿ ಬಾ ಬಾಬಾ ಅಂತ. ಇಲ್ವಾ ಎಲ್ಗೋಯ್ತಾವ್ರೆ? ಎದ್ಬೇಕಾ? Don't come near me, go. ಮನುಷ್ಯನಿಗೆ ಎಷ್ಟೇ ಕಷ್ಟ ಇರಲಿ, ಮಕ್ಳ ಮುಖ ನೋಡಿದ ತಕ್ಷಣ ಎಲ್ಲ ಆಯಾಸ, ಏನೇ ಕಷ್ಟ ಇದ್ದರೂ ಎಲ್ಲ ಮರ್ತೋಗುತ್ತಲ್ವ. ನನಗಂತೂ ಇವತ್ತು ತುಂಬಾ ಖುಷಿ ಆಯಿತು. ನಮ್ಮಮ್ಮ ಮತ್ತು ನನ್ನ ಮಗ ಬಂದಿದ್ದು ಮೈಸೂರಿಂದ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.